ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ಯತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಉದ್ಯೋಗ ಪರ್ವದಲ್ಲಿ ಕೃಷ್ಣಾರ್ಜುನರಿಬ್ಬರು ನರನಾರಾಯಣ ಸ್ವರೂಪರೆಂದು ತಿಳಿಸುವುದಕ್ಕಾಗಿ ಪರಶುರಾಮನು ದಂಭೋದ್ಭವನ ಉಪಾಖ್ಯಾನವನ್ನು ಹೇಳಿದುದು ಎಂಬ 96ನೆಯ ಅಧ್ಯಾಯಕ್ಕೆ ಸ್ವಾಗತ. ಓ ಜನಮೇಜಯ ರಾಜ, ಕೇಳು. ಭಗವಂತನಾದ ಶ್ರೀಕೃಷ್ಣನು ಹೇಳಿದ ವಾಕ್ಯಗಳನ್ನು ಕೇಳಿ ಆ ಸಭಿಕರೆಲ್ಲರೂ ರೋಮಾಂಚಿತರಾಗಿ ಸ್ತಬ್ಧರಾಗಿ ಬಿಟ್ಟರು. ಒಬ್ಬೊಬ್ಬರು ಮನಸ್ಸಿನಲ್ಲಿ ಕೃಷ್ಣನ ಮಾತಿಗೆ ಈ ಸಭೆಯಲ್ಲಿ ಯಾವನು ತಾನೇ ಸಮಂಜಸವಾದ ಉತ್ತರವನ್ನು ಹೇಳಬಲ್ಲನು ಎಂದು ಯೋಚಿಸುತ್ತಾ ಒಬ್ಬರಾದರೂ ಬಾಯೆತ್ತಲಾರದೆ ಸುಮ್ಮನಿದ್ದರು. ಹೀಗೆ ಎಲ್ಲರೂ ಚಿತ್ರದ ಬೊಂಬೆಗಳಂತೆ ಮೌನದಿಂದ ಕುಳಿತಿರುವಾಗ ಜಮದಗ್ನಿ ಪುತ್ರನಾದ ಪರಶುರಾಮನು ಆ ಸಭೆಯವರೆಲ್ಲರೂ ಕೇಳುವಂತೆ ಧೃತರಾಷ್ಟ್ರನನ್ನು ಕುರಿತು ಹೀಗೆಂದು ಹೇಳತೊಡಗಿದನು. ಧೃತರಾಷ್ಟ್ರ, ಸತ್ಯವಾಗಿಯೂ ಆಧಾರಪೂರ್ವಕವಾಗಿಯೂ ಈಗ ನಾನು ಹೇಳುವ ಮಾತನ್ನು ಕೇಳು. ನೀನು ಅದನ್ನು ಕೇಳಿದ ಮೇಲೆ ನಿನಗೆ ಸಾಧುವೆಂದು ತೋರಿದರೆ ನಿರ್ಭಯವಾಗಿ ನಿನ್ನ ಶ್ರೇಯಸ್ಸಿಗೆ ದಾರಿಯನ್ನು ನೋಡು. ಹಿಂದೆ ದಂಭೋದ್ಭವನೆಂಬ ರಾಜನಿದ್ದನು. ಅವನು ದೊಡ್ಡ ಚಕ್ರವರ್ತಿ ಎನಿಸಿಕೊಂಡು ಈ ಸಮಸ್ತ ಭೂಮಿಯನ್ನು ತಾನೊಬ್ಬನೇ ಏಕಾಧಿಪತ್ಯದಿಂದ ಅನುಭವಿಸುತ್ತಿದ್ದನೆಂದು ನಾವು ಕೇಳಿರುವೆವು. ಅವನು ಪ್ರತಿದಿನವೂ ಬೆಳಿಗ್ಗೆ ಎದ್ದೊಡನೆ ಬ್ರಾಹ್ಮಣರನ್ನು, ಕ್ಷತ್ರಿಯರನ್ನು, ವೈಶ್ಯರನ್ನು ಕರೆಸಿ ಅವರನ್ನು ಕುರಿತು, ಯುದ್ಧದಲ್ಲಿ ನನಗೆ ಮೇಲಾದವನಾಗಲಿ ನನಗೆ ಸಮಾನನಾಗಲಿ ಬೇರೆ ಯಾವನಾದರೂ ಉಂಟೆ? ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರರೆಂಬ 4 ವರ್ಣದವರಲ್ಲಿ ನನ್ನಂತೆ ಶಸ್ತ್ರಧಾರಿಯು ಲೋಕದಲ್ಲಿದ್ದರೆ ತಿಳಿಸಿ ಎಂದು ಕೇಳುತ್ತಿದ್ದನು. ಲೋಕದಲ್ಲಿ ತನಗೆ ಸಮಾನನಾದವನು ಬೇರೆ ಯಾವನು ಇಲ್ಲವೆಂಬ ಹೆಮ್ಮೆಯಿಂದ ಅವನು ಸಮಸ್ತ ಭೂಮಿಯನ್ನು ಸುತ್ತಿ ಸುತ್ತಿ ಬರುತ್ತಾ ಕಂಡವರನ್ನು ನೋಡಿ ಈ ಪ್ರಶ್ನೆಯನ್ನು ಮಾಡುತ್ತಿದ್ದನು. ಹೀಗೆ ಅವನು ಗರ್ವದಿಂದ ಪ್ರಶ್ನೆ ಮಾಡುತ್ತಿರಲು ವಿದ್ವಾಂಸರು, ಧೀರರು, ಯಾರಿಗೂ ಭಯಪಡದವರು ಆದ ಕೆಲವು ಬ್ರಾಹ್ಮಣರು ಅವನನ್ನು ಕುರಿತು ಹೀಗೆ ಆತ್ಮಸ್ತುತಿಯನ್ನು ಮಾಡಿಕೊಳ್ಳಬಾರದೆಂದು ಆಗಾಗ ಬುದ್ಧಿವಾದಗಳನ್ನು ಹೇಳುತ್ತಿದ್ದರು. ಹೀಗೆ ಬಾರಿಗೂ ಅನೇಕ ಬ್ರಾಹ್ಮಣರು ಅವನನ್ನು ತಡೆಯುತ್ತಿದ್ದರು. ಅವರ ಮಾತನ್ನು ಲಕ್ಷ್ಯ ಮಾಡದೆ ತಿರುಗಿ ಪ್ರಶ್ನೆ ಮಾಡುತ್ತಲೇ ಇದ್ದನು. ಹೀಗೆ ಐಶ್ವರ್ಯ ಮದದಿಂದ ಅವನು ಮಿತಿಮೀರಿ ಹೆಮ್ಮೆಗೊಂಡಿರುವುದನ್ನು ನೋಡಿ ಆ ಬ್ರಾಹ್ಮಣರಿಗೆ ಕೋಪ ಉಂಟಾಯಿತು. ಮಹಾತ್ಮರು, ತಪಸ್ವಿಗಳು, ವೇದ ಪ್ರಾಮಾಣ್ಯವನ್ನು ಬಲ್ಲವರು ಆದ ಆ ಬ್ರಾಹ್ಮಣರು ಕೋಪದಿಂದ ಅವನನ್ನು ನೋಡಿ, ರಾಜ, ನಿನಗಿಂತಲೂ ಎಷ್ಟೋ ಮೇಲಾದ ಪುರುಷ ಶ್ರೇಷ್ಠರು ಇಬ್ಬರುಂಟು. ಅವರಿಬ್ಬರು ಇದುವರೆಗೆ ಯುದ್ಧದಲ್ಲಿ ಎಷ್ಟೋ ಮಂದಿಯನ್ನು ಜಯಿಸಿದವರು. ನೀನು ಅವರಿಗೆ ಯಾವ ಭಾಗದಲ್ಲಿಯೂ ಸಮಾನನಲ್ಲ. ಇನ್ನು ಮುಂದೆಯಾದರೂ ನೀನು ಯಾರಿಗೂ ಅವರಿಗೆ ಸಾಟಿ ಎನಿಸಿಕೊಳ್ಳಲಾರೆ. ನೀನು ಎಂದಿಗೂ ಅವರಿಗೆ ಸಾಟಿ ಎನಿಸಿಕೊಳ್ಳಲಾರೆ ಎಂದರು. ಇದನ್ನು ಕೇಳಿ ಆ ದಂಭೋದ್ಭವನು, ಓ ಬ್ರಾಹ್ಮಣರೇ, ಆ ವೀರರಿಬ್ಬರು ಎಲ್ಲಿರುವರು? ಅವರು ಹುಟ್ಟಿದುದೆಲ್ಲಿ? ಅವರು ಮಾಡುತ್ತಿರುವ ಕೆಲಸವೇನು? ಅವರ ಹೆಸರೇನು ಎಂದನು. ಅದಕ್ಕೆ ಆ ಬ್ರಾಹ್ಮಣರು, ರಾಜ, ಅವರಿಬ್ಬರು ನರನೆಂದು ನಾರಾಯಣನೆಂದು ಹೆಸರು. ಅವರಿಬ್ಬರು ದೊಡ್ಡ ತಪಸ್ವಿಗಳೆಂದು ನಾವು ಕೇಳಿರುವೆವು. ಅವರಿಬ್ಬರು ಲೋಕಾಂತರದಿಂದ ಈಗ ಮನುಷ್ಯ ಲೋಕಕ್ಕೆ ಬಂದವರು. ಅವರೊಡನೆ ನೀನು ಯುದ್ಧ ಮಾಡು. ಆಗ ಮಹಾತ್ಮರಾದ ಅವರಿಬ್ಬರು ಹೀಗೆಂದು ಊಹಿಸುವುದಕ್ಕೂ ಆಗದ ಘೋರವಾದ ತಪಸ್ಸನ್ನು ಹಿಡಿದು ಗಂಧಮಾದನ ಪರ್ವತದಲ್ಲಿ ಇರುವುದಾಗಿ ನಾವು ಕೇಳಿರುವೆವು ಎಂದರು. ಆಗ ಆ ದಂಭೋದ್ಭವನು ಆ ಪ್ರಶಂಸೆಯನ್ನು ಕೇಳಿ ಸಹಿಸಲಾರದೆ ಕೋಪಗೊಂಡು ಅವರನ್ನು ಜಯಿಸಿ ಬರಬೇಕೆಂದು ನಿಶ್ಚಯಿಸಿಬಿಟ್ಟನು. ಆನೆ, ಕುದುರೆ, ರಥ, ಪದಾತಿ, ಒಂಟೆ ಮತ್ತು ಬಂಡಿಗಳೆಂಬ 6 ಅಂಗಗಳುಳ್ಳ ದೊಡ್ಡ ಸೈನ್ಯವನ್ನು ಸೇರಿಸಿಕೊಂಡು ಬಹಳ ದುರ್ಗಮವಾದ ಗಂಧಮಾದನ ಪರ್ವತವನ್ನೇರಿ ಹೋದನು. ಅಲ್ಲಲ್ಲಿ ಹುಡುಕುತ್ತಾ ಕೊನೆಗೆ ಒಂದು ವನದ ನಡುವೆ ತಪಸ್ಸಿನಲ್ಲಿ ಕುಳಿತಿದ್ದ ಆ ಋಷಿಗಳಿಬ್ಬರನ್ನು ಕಂಡನು. ಅವರಿಬ್ಬರ ದೇಹಗಳು ಹಸಿವು ಬಾಯಾರಿಕೆಗಳಿಂದ ಕೇವಲ ಕೃಶವಾಗಿ ಎಲ್ಲಾ ಕಡೆಯೂ ನರಗಳು ಮೇಲೆದ್ದಿರುವವು. ಮಳೆ, ಗಾಳಿ, ಬಿಸಿಲುಗಳಿಂದ ಅವರಿಬ್ಬರ ದೇಹವು ಕೇವಲ ಶುಷ್ಕವಾಗಿ ಕಾಣುತ್ತಿರುವುದು. ಅವರ ಆಕೃತಿಯನ್ನು ನೋಡಿ ಈ ದಂಭೋದ್ಭವನು ಮನಸ್ಸಿನಲ್ಲಿ ನಗುತ್ತಾ ಮುಂದೆ ಹೋಗಿ ಅವರನ್ನು ಮಾತಾಡಿಸಿ ಮೊದಲು ಅವರ ಕ್ಷೇಮವನ್ನು ವಿಚಾರಿಸಿದನು. ಆಗ ಆ ತಾಪಸರಿಬ್ಬರು ಅತಿಥಿಯಾಗಿ ತಮ್ಮಲ್ಲಿಗೆ ಬಂದ ಅವನಿಗೆ
ಫಲಮೂಲಗಳನ್ನು ಆಸನವನ್ನು ಅರ್ಘ್ಯವನ್ನು ಕೊಟ್ಟು ಯಥೋಚಿತವಾಗಿ ಸತ್ಕರಿಸಿ ನಮ್ಮಿಂದ ನಿನಗೆ ಆಗಬೇಕಾದ ಕಾರ್ಯವೇನು ಎಂದು ಪ್ರಶ್ನೆ ಮಾಡಿದರು. ಆಗಲೂ ಆ ದಂಭೋದ್ಭವನು ತಾನು ಹಿಂದೆ ಕಂಡ ಬ್ರಾಹ್ಮಣರೊಡನೆ ಹಾಡುತ್ತಿದ್ದ ಹಾಡನ್ನೇ ಉಪಕ್ರಮಿಸಿ, ಎಲೈ ಬ್ರಾಹ್ಮಣರೇ, ನಾನು ಈ ಸಮಸ್ತ ಭೂಮಿಯನ್ನು ಈ ನನ್ನ ಬಾಹುಬಲದಿಂದಲೇ ಸಂಪಾದಿಸಿದೆನು. ನನ್ನ ಎಲ್ಲ ಶತ್ರುಗಳನ್ನು ಕೊಂದಿರುವೆನು. ನೀವು ನನಗಿಂತಲೂ ಮೇಲೆಂಬುದನ್ನು ಕೇಳಿ ನಿಮ್ಮೊಡನೆ ಯುದ್ಧವನ್ನು ಕೋರಿ ಈ ಪರ್ವತವನ್ನೇರಿ ಬಂದೆನು. ನನಗೆ ನೀವು ಕೊಡಬೇಕಾದ ಆತಿಥ್ಯವು ಯುದ್ಧವೇ. ಆದುದರಿಂದ ನೀನು ನನಗೆ ಆ ಯುದ್ಧಾತಿಥ್ಯವನ್ನು ಈಗಲೇ ಕೊಡಬೇಕು ಎಂದನು. ಆಗ ನರನಾರಾಯಣರು ಅವನನ್ನು ಕುರಿತು, ರಾಜ, ಇದು ಯುದ್ಧಕ್ಕೆ ಸರಿಯಾದ ಸ್ಥಳವಲ್ಲ. ಕ್ರೋಧ ಲೋಭಗಳನ್ನು ತ್ಯಜಿಸಿ ಕೇವಲ ಶಾಂತವಾದ ಈ ಋಷ್ಯಾಶ್ರಮದಲ್ಲಿ ಯುದ್ಧವೆಂದರೇನು? ಇಲ್ಲಿ ಯುದ್ಧಕ್ಕೆ ಬೇಕಾದ ಶಸ್ತ್ರಗಳೆಲ್ಲಿವೆ? ಶಾಂತ ವರ್ತನವುಳ್ಳ ಇಲ್ಲಿ ಆ ಕ್ರೂರ ಕಾರ್ಯಕ್ಕೆ ಅವಕಾಶವೆಲ್ಲಿಯದು. ಆದುದರಿಂದ ಬೇರೆ ಎಲ್ಲಿಯಾದರೂ ನೀನು ಯುದ್ಧವೀರರನ್ನು ಹುಡುಕು. ಭೂಮಿಯಲ್ಲಿ ಎಷ್ಟೋ ಮಂದಿ ಕ್ಷತ್ರಿಯರು ಇರುವರಲ್ಲವೇ ಎಂದನು. ಎಲೈ ಸಭಾಸದರೇ, ಹೀಗೆ ಆ ನರನಾರಾಯಣರು ಬಾರಿಗೂ ಅವನನ್ನು ನಿವಾರಿಸಿದರು. ಆ ರಾಜನು ತಿರುಗಿ ಹೆಮ್ಮೆಯಿಂದ ತನಗೆ ಯುದ್ಧವನ್ನು ಕೊಟ್ಟೇ ತೀರಬೇಕೆಂದು ಬಾರಿಗೂ ನಿರ್ಬಂಧಿಸುತ್ತಿದ್ದನು. ಆ ಮಹರ್ಷಿಗಳು ನಯ ಭಯಗಳಿಂದ ಎಷ್ಟೋ ವಿಧವಾಗಿ ಹಿತವಾದಗಳನ್ನು ಹೇಳಿದರು, ಅವನು ಕೇಳದಿರಲು. ಆಗ ನರನು ಸಮೀಪದಲ್ಲಿ ಬೆಳೆದಿದ್ದ ಒಂದು ಹಿಡಿಯಷ್ಟು ಹುಲ್ಲು ಕಡ್ಡಿಗಳನ್ನು ಕಿತ್ತುಕೊಂಡು, ಎಲಾ ಕ್ಷತ್ರಿಯ, ನಿನಗೆ ಯುದ್ಧದಲ್ಲಿ ಅಷ್ಟೊಂದು ಆತುರವಿದ್ದರೆ ಬಾ, ಯುದ್ಧ ಮಾಡು. ನಿನ್ನ ಸಮಸ್ತ ಶಸ್ತ್ರಗಳನ್ನು ಸಿದ್ಧಪಡಿಸು. ನಿನ್ನ ಎಲ್ಲ ಸೈನ್ಯವನ್ನು ಸೇರಿಸು. ಈಗ ನಾನು ನಿನ್ನ ಯುದ್ಧದ ಹುಚ್ಚನ್ನು ಬಿಡಿಸಿಬಿಡುವೆನು. ಇನ್ನು ಮೇಲೆ ನೀನು ಹಿಂದಿನಂತೆ ಕಂಡ ಬ್ರಾಹ್ಮಣರನ್ನೆಲ್ಲ ಹೆಮ್ಮೆಯಿಂದ ಮಾತಾಡಿಸದಂತೆ ನಿನ್ನ ಬಾಯನ್ನು ಮುಚ್ಚಿಸುವೆನು ಎಂದನು. ಆಗ ದಂಭೋದ್ಭವನು, ಓಹೋ, ಓ ತಪಸ್ವಿ, ಈಗ ನೀನು ಕೈಯಲ್ಲಿ ಹಿಡಿದಿರುವ ಕಡ್ಡಿಗಳೇ ನೀನು ನನ್ನ ಮೇಲೆ ಪ್ರಯೋಗಿಸುವ ಅಸ್ತ್ರಗಳೋ? ಸರಿ, ಹಾಗೆಯೇ ಆಗಲಿ. ನಾನು ಹೇಗೂ ಇಲ್ಲಿ ಯುದ್ಧವನ್ನು ಕೋರಿ ಬಂದವನು. ಆದುದರಿಂದ ನಿನ್ನ ಸೌಕರ್ಯವಿದ್ದಂತೆ ನಡೆಸು, ನಾನು ಸಿದ್ಧನಾಗಿರುವೆನು ಎಂದು ಹೇಳಿ ತನ್ನ ಧನುಸ್ಸನ್ನೆಳೆದು ನರನ ಮೇಲೆ ಬಾಣ ವರ್ಷಗಳನ್ನು ಕರೆದನು. ತನ್ನ ಸೈನಿಕರನ್ನು ಅವನ ಮೇಲೆ ಬಿಟ್ಟನು. ಆ ತಾಪಸನನ್ನು ಕೊಲ್ಲುವುದಕ್ಕೆ ಉದ್ದೇಶಿಸಿದನು. ಆದರೇನು, ಮರ್ಮ ಭೇದಕಗಳಾದ ಆ ಕ್ರೂರ ಬಾಣಗಳನ್ನೆಲ್ಲ ನರನು ತಾನು ಕೈಯಲ್ಲಿ ಹಿಡಿದಿದ್ದ ಹಂಚಿಯ ಕಡ್ಡಿಗಳಿಂದಲೇ ನಿವಾರಿಸಿದುದಲ್ಲದೆ ಎಂಥವರಿಗೂ ತಡೆಯಲು ಸಾಧ್ಯವಾದ ಅದೇ ಇಶಿಕಾಸ್ತ್ರವನ್ನು ಆ ರಾಜನ ಮೇಲೆ ಪ್ರಯೋಗಿಸಿದನು. ಆ ಇಶಿಕಾಸ್ತ್ರದ ಅಂದರೆ ಅಸ್ತ್ರ ರೂಪವಾಗಿ ಪ್ರಯೋಗಿಸಿದ ಆ ಒಣ ಹುಲ್ಲಿನ ಶಕ್ತಿಯು ಅತ್ಯಾಶ್ಚರ್ಯಕರವಾಯಿತು. ಆ ಮಹರ್ಷಿಯು ತನ್ನ ಮಾಯಾ ಪ್ರಭಾವದಿಂದ ಗುರಿ ಹಿಡಿದು ಪ್ರಯೋಗಿಸಿದ ಆ ಕಡ್ಡಿಗಳು ಶತ್ರು ಸೈನ್ಯದಲ್ಲಿ ಪ್ರವೇಶಿಸಿ ಅಲ್ಲಿದ್ದ ಸೈನಿಕರ ಮೈಗೆಲ್ಲ ನಾಟಿಕೊಂಡು ಅವರ ಕಣ್ಣು, ಕಿವಿ, ಮೂಗು ಮುಂತಾದ ಅವಯವಗಳನ್ನೆಲ್ಲ ಹರಿದು ಬಿಟ್ಟಿತು. ಆ ಅಸ್ತ್ರದ ಮುಂದೆ ರಾಜನ ಕೈಯೇನು ಸಾಗದೆ ಹೋಯಿತು. ಆಕಾಶವೆಲ್ಲವೂ ಆ ಹಂಚಿಯ ಹುಲ್ಲು ಕಡ್ಡಿಗಳಿಂದಲೇ ಮುಚ್ಚಿ ಹೋದುದನ್ನು ನೋಡಿ ರಾಜನು ಯುದ್ಧವನ್ನು ಬಿಟ್ಟು ಓಡಿ ಬಂದು ನರನ ಕಾಲುಗಳ ಮೇಲೆ ಬಿದ್ದು, ಮಹಾತ್ಮ, ನನ್ನನ್ನು ಪ್ರಾಣದಿಂದ ಕಾಪಾಡಬೇಕು ಎಂದು ಪ್ರಾರ್ಥಿಸಿದನು. ಶರಣಾಗತರನ್ನು ರಕ್ಷಿಸತಕ್ಕ ದಯಾಗುಣವುಳ್ಳ ನರನು ಅವನನ್ನು ಕುರಿತು, ಎಲೈ ರಾಜನೇ, ಇನ್ನು ಮೇಲಾದರೂ ನೀನು ನಿನ್ನ ವೀರ್ಯದ ಹೆಮ್ಮೆಯನ್ನು ಬಿಟ್ಟು ಬಿಡು. ಧರ್ಮದಲ್ಲಿ ಮನಸ್ಸಿಟ್ಟು ಬ್ರಾಹ್ಮಣರಿಗೆ ವಿಧೇಯನಾಗಿರು. ನಿಜವಾದ ಕ್ಷತ್ರಿಯ ಧರ್ಮವನ್ನು ಹಿಡಿದು ಶತ್ರುಪುರವನ್ನು ಸ್ವಾಧೀನಪಡಿಸಿಕೊಳ್ಳುವ ಶಕ್ತಿಯುಳ್ಳ ಯಾವ ರಾಜಶ್ರೇಷ್ಠನು ಇಂತಹ ಅಹಂಕಾರವನ್ನು ಮನಸ್ಸಿನಲ್ಲಿಯೂ ಯೋಚಿಸಬಾರದು. ಇನ್ನು ಮೇಲೆ ನೀನು ನಿನಗಿಂತಲೂ ಮೇಲಾದವನನ್ನಾಗಲಿ ಕೀಳಾದವನನ್ನಾಗಲಿ ಯಾರನ್ನು ಯಾವ ಕಾರಣದಿಂದಲೂ ಹೆಮ್ಮೆಯಿಂದ ಧಿಕ್ಕರಿಸಬಾರದು. ಇದೇ ನಿನ್ನಂತಹವನಿಗೆ ಯೋಗ್ಯವಾದ ನಡತೆ. ವಿವೇಕವನ್ನು ತಂದುಕೊಂಡು ಲೋಭವನ್ನು ಅಹಂಕಾರವನ್ನು ಬಿಟ್ಟು ಮನಸ್ಸನ್ನು ನಿಗ್ರಹಿಸಿ ಇಂದ್ರಿಯಗಳನ್ನು ಅಡಗಿಸಿಡು. ದಯೆಯಿಂದಲೂ ತಾಳ್ಮೆಯಿಂದಲೂ ಮೃದುತ್ವದಿಂದಲೂ ಸೌಮ್ಯ ಸ್ವಭಾವದಿಂದಲೂ ಪ್ರಜೆಗಳನ್ನು ಪಾಲಿಸುತ್ತಿರು. ಬಲಗಳನ್ನು ತಿಳಿದುಕೊಳ್ಳದೆ ಇನ್ನು ಮೇಲೆ ಯಾವನನ್ನು ಧಿಕ್ಕರಿಸಿ ಮಾತಾಡದಿರು. ಇನ್ನು ನೀನು ಹೋಗಬಹುದು. ನಿನಗೆ ಮಂಗಳವಾಗಲಿ. ಎಚ್ಚರಿಕೆ, ಇನ್ನು ಇಂತಹ ಹೆಮ್ಮೆಯನ್ನು ತೋರಿಸಬೇಡ. ಇನ್ನು ಮೇಲೆ ನೀನು ಬ್ರಾಹ್ಮಣರನ್ನು ಕಂಡಾಗ ಅವರಲ್ಲಿ ನಿನ್ನ ಶ್ರೇಯಸ್ಸಿಗೆ ಮಾರ್ಗವನ್ನು ಕೇಳಿ ತಿಳಿದುಕೋ ಎಂದನು. ಧೃತರಾಷ್ಟ್ರ ಮಹಾರಾಜ ಆಮೇಲೆ ದಂಭೋದ್ಭವನು ಆ ನರನಾರಾಯಣರಿಬ್ಬರ ಪಾದಗಳನ್ನು ಹಿಡಿದು ನಮಸ್ಕರಿಸಿ ತನ್ನ ಪಟ್ಟಣಕ್ಕೆ ಹಿಂತಿರುಗಿ ಬಂದು
ತನ್ನ ಹೆಮ್ಮೆಯನ್ನು ಬಿಟ್ಟು ಧರ್ಮದಿಂದ ರಾಜ್ಯವನ್ನು ನಡೆಸುತ್ತಿದ್ದನು. ರಾಜೇಂದ್ರ, ಹೀಗೆ ಪೂರ್ವದಲ್ಲಿ ನರನು ನಡೆಸಿದ ಕಾರ್ಯವು ಎಷ್ಟೋ ಮಹತ್ತಾದುದು. ನಾರಾಯಣನು ಇವನಿಗಿಂತಲೂ ಇನ್ನೂ ಅನೇಕ ವಿಷಯಗಳಲ್ಲಿ ಮೇಲೆನಿಸಿರುವನು. ಅರ್ಜುನನೇ ಆ ನರನೆಂದು ತಿಳಿ. ಆದುದರಿಂದ ಅವನು ತನ್ನ ಗಾಂಧೀವ ಧನುಸ್ಸಿನಿಂದ ಅಸ್ತ್ರಸಂಧಾನ ಮಾಡುವುದಕ್ಕೆ ಮೊದಲೇ ನೀನು ನಿನ್ನ ಹೆಮ್ಮೆಯನ್ನು ಬಿಟ್ಟು ಅವನನ್ನು ನಿನ್ನವನನ್ನಾಗಿ ಮಾಡಿಕೊಳ್ಳುವುದು ಮೇಲು. ಅವನಲ್ಲಿ ಅಪೂರ್ವವಾದ ಅನೇಕ ಅಸ್ತ್ರ ಜಾತಿಗಳುಂಟು. ಕಾಕುದಿಕ, ಶುಕ, ನಾಕ, ಅಕ್ಷಿ, ಸಂತರ್ಜನ, ಸಂತಾನ, ನರ್ತಕ, ಘೋರ, ಹಾಸ್ಯಮೋದಕವೆಂಬಿ 8 ಬಗೆಯ ಅಸ್ತ್ರಗಳಿವೆ. ಅವು ಮೈಗೆ ತಗುಲಿದರೆ ಎಂತಹ ಮನುಷ್ಯರಾದರೂ ಒಡನೆಯೇ ಸಾಯುವರು, ಇಲ್ಲವೇ ಹುಚ್ಚು ಹಿಡಿದು ಕುಣಿದಾಡುವರು, ಪ್ರಜ್ಞೆ ತಪ್ಪಿ ಬೀಳುವರು, ಎಚ್ಚರವಿಲ್ಲದೆ ಮಲಗುವರು, ಎದ್ದೆದ್ದು ಹಾರಾಡುವರು, ವಾಂತಿ ಮಾಡುವರು, ಎಡೆಬಿಡದೆ ಮಲಮೂತ್ರಗಳನ್ನು ವಿಸರ್ಜಿಸುವರು, ಸುಮ್ಮನೆ ಅಳುವರು, ನಗುವರು. ಮೇಲೆ ಹೇಳಿದ ಅಸ್ತ್ರಗಳಿಂದ ಈ ವಿಕಾರಗಳೆಲ್ಲ ಉಂಟಾಗುವವು. ಈ 8 ಅಸ್ತ್ರಗಳೇ ಕ್ರಮವಾಗಿ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾನ, ದಂಭ, ಅಹಂಕಾರಗಳೆಂಬ ಪರ್ಯಾಯ ನಾಮಗಳಿಂದ ಕರೆಯಲ್ಪಡುತ್ತಿವೆ. ಸಮಸ್ತ ಲೋಕಗಳನ್ನು ಸೃಷ್ಟಿಸತಕ್ಕವನು, ಸರ್ವೇಶ್ವರನು, ಸರ್ವಜ್ಞನೂ ಆದ ಸಾಕ್ಷಾತ್ ನಾರಾಯಣನೇ ಯಾವನಿಗೆ ಬಂಧುವೆನಿಸಿರುವನು ಆ ಅರ್ಜುನನನ್ನು ಯುದ್ಧದಲ್ಲಿ ಯಾವನು ತಾನೇ ತಡೆದು ನಿಲ್ಲಬಲ್ಲನು? 3 ಲೋಕಗಳಲ್ಲಿಯಾದರೂ ಅವನನ್ನು ಜಯಿಸಬಲ್ಲವನು ಯಾವನು? ವೀರನು, ಕಪಿಧ್ವಜನು, ಜಿಷ್ಣುವೆಂದು ಹೆಸರುಗೊಂಡವನು ಆದ ಆ ಅರ್ಜುನನಿಗೆ ಯುದ್ಧದಲ್ಲಿ ಯಾವನೂ ಸಾಟಿಯಿಲ್ಲ. ಆ ಅರ್ಜುನನಲ್ಲಿರುವ ಗುಣಾತಿಶಯಗಳು ಅಸಂಖ್ಯೇಯಗಳು. ಈ ಕೃಷ್ಣನ ಪ್ರಭಾವವು ಅದಕ್ಕಿಂತಲೂ ಅತಿಶಯವಾದುದು. ಧೃತರಾಷ್ಟ್ರ, ಕುಂತಿ ಪುತ್ರನಾದ ಧನಂಜಯನ ಶಕ್ತಿಯಂತಹದೆಂಬುದನ್ನು ನೀನು ಎಷ್ಟೋ ಸಾರಿ ತಿಳಿದಿರುವೆ. ಆ ನರ ನಾರಾಯಣರೇ ಈಗ ಕೃಷ್ಣ ಅರ್ಜುನರಾಗಿರುವರು. ಆಗ ಇವರ ಮಹಿಮೆ ಎಂತಹದೆಂಬುದನ್ನು ನಿನಗೆ ಚೆನ್ನಾಗಿ ತಿಳಿಯುವುದು. ರಾಜ, ನನ್ನ ಮಾತಿನಲ್ಲಿ ನಿನಗೆ ನಂಬಿಕೆ ಇದ್ದರೆ ಒಳ್ಳೆ ಮನಸ್ಸು ಮಾಡಿ ಪಾಂಡವರೊಡನೆ ಸಂಧಿಯನ್ನು ಮಾಡಿಕೊಳ್ಳುವವನಾಗು. ಜ್ಞಾತಿಗಳೊಡನೆ ವೈರವನ್ನು ಇಟ್ಟುಕೊಳ್ಳುವುದು ನಿನಗೆ ಕ್ಷೇಮಕರವಲ್ಲವೆಂದು ನಿನ್ನ ಮನಸ್ಸಿಗೆ ಈಗಲಾದರೂ ತೋರಿದ್ದರೆ ಪಾಂಡವರೊಡನೆ ಒಂದಾಗಿ ಕಲೆತು ಸಮಾಧಾನವನ್ನು ಮಾಡಿಕೊ. ಯುದ್ಧಕ್ಕೆ ಮನಸ್ಸು ಕೊಡಬೇಡ. ಓ ಭರತ ಕುಲೋತ್ತಮ, ನಿನ್ನ ಭರತ ಕುಲವಾದರೂ ಲೋಕಕ್ಕೆ ಬಹಳ ಗೌರವಾಸ್ಪದವಾದುದು. ಆ ಗೌರವವನ್ನು ಕೆಡಿಸಿಕೊಳ್ಳದೆ ಅದರ ಮೇಲ್ಮೆಯನ್ನು ನೆಲೆಗೊಳಿಸು. ನಿನಗೆ ಮಂಗಳವಾಗಲಿ. ನಿನ್ನ ಶ್ರೇಯಸ್ಸಿಗೆ ಮಾರ್ಗವನ್ನು ಚಿಂತಿಸು ಎಂದನು. ಇಲ್ಲಿ ಗಮನಿಸಬೇಕಾದ ಅಂಶವೆಂದರೆ, ಪರಶುರಾಮನೇ ಮೊದಲು ಅರ್ಜುನನ ಶ್ರೇಷ್ಠತೆಯನ್ನು, ಶ್ರೀಕೃಷ್ಣನ ಶ್ರೇಷ್ಠತೆಯನ್ನು ಹೇಳುತ್ತಿರುವನು. ಅರ್ಜುನನನ್ನು ಯಾರು ಎದುರಿಸಲು ಸಾಧ್ಯವಿಲ್ಲವೆಂದು ಹೇಳುತ್ತಿರುವನು. ದುರ್ಯೋಧನನ ಅಹಂಕಾರಕ್ಕೆ ಮೂಲ ಭೀಷ್ಮನು ಹಾಗೂ ಕರ್ಣನು. ಭೀಷ್ಮನು ಸ್ವತಃ ಇಚ್ಛಾಮರಣಿಯಾದುದರಿಂದ ಭೀಷ್ಮನನ್ನು ಪಾಂಡವರು ಎದುರಿಸಲಾರರು ಎನ್ನುತ್ತಿರುವನು. ಅದೇ ಭೀಷ್ಮನ ಗುರುವಾದಂತಹ ಪರಶುರಾಮನೇ ಇಲ್ಲಿ ಅರ್ಜುನನ ಎದುರು ಯಾರೂ ನಿಲ್ಲಲಾಗದು ಎಂದು ಹೇಳುತ್ತಿರುವನು. ಇನ್ನೊಂದೆಡೆ ದುರ್ಯೋಧನನ ಅಹಂಕಾರಕ್ಕೆ ಕಾರಣನಾದವನು ಕರ್ಣ. ಆತ ತಾನು ಪಾಂಡವರನ್ನು ನಾಶಪಡಿಸುವುದಾಗಿ ಹೇಳುತ್ತಿರುವನು. ಆದರೆ ಅದೇ ಕರ್ಣನ ಗುರುವಾದಂತಹ ಪರಶುರಾಮನು ಇಲ್ಲಿ ಸಭಾಮಧ್ಯದಲ್ಲಿ ಅರ್ಜುನನನ್ನು ಯಾರೂ ಕೂಡ ಎದುರಿಸಲು ಸಾಧ್ಯವಿಲ್ಲವೆಂದು ಹೇಳುತ್ತಿರುವನು. ವಿಧಿವಶಾತ್ ಆಗಲೂ ಕೂಡ ಕರ್ಣನ ಗರ್ವವಾಗಲಿ, ಅಹಂಕಾರವಾಗಲಿ, ಅಥವಾ ದುರ್ಯೋಧನನ ಅಹಂಕಾರವಾಗಲಿ ಇಳಿಯುವುದಿಲ್ಲ. ಇದು 96ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥೆಗೆ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.